ಏ ಅಮ್ಮಯ್ಯ ಒಸಿ ಬಾರೆ ಒಂದು ರೋವಟ್ ವರಾಕಿ. ಏ ಅಮ್ಮಯ್ಯ ಬಾ ಒಂದು ರೋವಟ್ ವರಾಕಿ. ಯಾಕಮ್ಮ ಮದ್ದಜ್ಜಿ ಇವತ್ತು ಇಟ್ಲ ಬಂದಿದ್ಯಾ? ಯಾಕೆ ಅಷ್ಟು ಜೋರ ಹುಲಿಕೊಂತಿದ್ದೆ? ಯಾಕಮ್ಮ ಯಾಕೆ ಮದ್ದಜ್ಜಿ? ಅಲ್ಲ ಕಣೆ ಅಮ್ಮಯ್ಯ, ನಿಮ್ಮ ಮಗ ಇಂಥ ಕೆಲಸ ಮಾಡ್ಬೋದೇನೆ? ಹೇಳು ಒಂದು ರೋವಟ್. ನಾವೆಂದನಾಗ್ಲಿ ಯಾತನಾಗ್ಲಿ ಅವ್ನಿಗೇನೋ ನೊಂದಿವೆ ಮಾಡಿವೆ ಆಡಿದಿವೆ ಹೇಳು. ಎಂಥ ಕೆಲಸ ಮಾಡ್ಬಿಟ್ಟು ನಿನ್ನ ಮಗ? ಹೇಳು ಅಮ್ಮಯ್ಯ, ಎಲ್ಲೋದ ನಿಮ್ಮ ಮಗ? ಇಲ್ಲೇನು? ಇಲ್ಲ ಕಣವ ಮದ್ದಜ್ಜಿ, ಇಲ್ಲ. ಯಾಕವ ಅಂತ ಕೆಲಸ ಏನ್ ಮಾಡನವ ನಮ್ಮ ಮಗ? ಅಲ್ಲ ಕಣಮ್ಮ, ನಿನ್ನ ಮಗ ಊರ್ನಾಗಿರೋ ಹುಡುಗರ ಜೊತೆಗೆಲ್ಲ ಸೇರ್ಕೊಂಡು ಓಟು ನಮ್ಮ ಮನೆಗೆ ಬಂದು ಕೋಳಿನೆಲ್ಲ ಹಿಡಿದ್ಬಿಟ್ಟವನಲ್ಲವ. ಎಂತ ನಂಬನವ ಇವನ್ನ. ಅವೇನ್ ಮಾಡವವ ಕೋಳಿನ ಎಂತ ಚೆನ್ನಾಗಿ ಸಾಕಿದ್ದೆ. ನಮ್ಮ ಮಗ ಬರ್ತಾನೆ, ನಮ್ಮ ಸೊಸೆ ಬರ್ತಾರೆ ಅಂತ ಹೇಳಿ ನಾನು ಹಂಗೇ ಸಾಕ್ಯನಿಕ್ಕಿದ್ನವ. ಅವನವ್ರು ಬಂದಾಕ ಒಯ್ದು ಉಂಬಾಕ್ ಮಾಡಿಕ್ಕನಂತ. ಅಷ್ಟರೊಳಗೆ ಈ ಹುಡುಗರೆಲ್ಲ ಅವನು ಎಲ್ಲ ಜೊತೆಗೆ ಸೇರ್ಬಿಟ್ಟು ಊರಾಗಿರೋ ಹುಡುಗರೆಲ್ಲ ಹೋಗಿ ಕೋಳಿ ಹಿಡಿದ್ಬಿಟ್ಟು ಕೋಳಿ ಸಾರು ಮಾಡ್ಕೊಂಡು ಉಣ್ಬಿಟ್ಟವ್ರಂತ ಕಣವ. ಅಲ್ಲೆಲ್ಲ ಉಂಚ ಮರುತ್ತಾಗೇನೆ. ಏನಮ್ಮ ಇಂಥ ಕೆಲಸ ಮಾಡ್ಬಿಟ್ಟವನ ಇವನು ಪ್ರಭಾಕರ? ಸರಿ ವಸಿ ಬರ್ಲಿರವ ಮಂತ ಕೇಳ್ತೀನಿ ಅವನಿಗೆ. ಒಂದು ರೋವಟ್ ಮಂತಕ್ಕೆ ಬರಲಿ. ಅವನಿಗೊಂದು ಗತಿ ಕಾಣಿಸ್ತು ಸುಮ್ಕಿರು. ಕಂಡಾರ್ ಕೋಳಿನೆಲ್ಲ ಹಿಡ್ಕೊಂಡು ಯಾಕೆ ಹೋಗ್ಬೇಕು? ಇದ್ರೆ ತಿನ್ಬೇಕು, ಇಲ್ಲಾಂದ್ರೆ ಸುಮ್ ತಪ್ಪನ ಮನೆಗೆ ಬಿದ್ದಿರ್ಬೇಕು. ಕಂಡಾರ್ ಕೋಳಿ ಎಲ್ಲ ಹಾಕಿಡಿಬೇಕು ಈ ಹುಡುಗರು. ನೋಡವ ಏನು ಮಾಡ ನೀವನ್ನ? ಅವನು ಕೋಳಿ ಹಿಡಿಯೋಕ್ಕೆ ಯಾಕೆ ಹೋಗ್ಬೇಕು? ಬೇರೆ ಕೋಳಿ ಎಲ್ಲ ಯಾಕೆ ಹಿಡಿಬೇಕು? ಇವಾಗ ನಾನು ಸುಮ್ಕೆ ಬಿಡೋಕ್ಕಿಲ್ಲ. ಊರ್ನಾಗೆ ಪಂಚಾಯತಿಗೆ ಹಾಕ್ತೀನಿ. ಎಲ್ಲ ಊರ್ನವ್ರ ಮುಖ್ಯಸ್ಥರಿಗೆ ಹೇಳಿ ಪಂಚಾಯತಿಗೆ ಹಾಕ್ಸಿ ಇದನ್ನ ನಾನು ಸುಮ್ಮನೆ ಬಿಡಲ್ಲ. ಪಂಚಾಯತಿಗೆ ಹಾಕ್ತೀನಿ ಊರ್ನಾಗೆ. ಬಿಡಮ್ಮ ಮದ್ದಜ್ಜಿ ಇರ್ತೀರ ಏನೋ ಹುಡುಗರು ಗೊತ್ತಿಲ್ಲದೆ ಅಂತ ಕೆಲಸ ಮಾಡೋರಿ. ಅವನಿಗೆ ಪ್ರಾಣಿ ಅಂದರೆ ಬೋಲ್ ಇಷ್ಟ. ನಮ್ಮ ಪ್ರಭಾಕರಿಗೆ ಓಟು ಊರ್ನಾಗಿರೋ ನಾಯಿಗಳೆಲ್ಲ ಕರ್ಕೊಬಂದು ನಮ್ಮ ಮನೆಗೆ ಬಿಟ್ಕೊಂಡು ಸಾಕ್ಯಂತಾನೆ. ಕೋಳಿ ಕಂಡ್ರು ಬಿಡಲ್ಲ, ಒಂದು ಬೆಕ್ಕು ಕಂಡ್ರು ಬಿಡಲ್ಲ. ಒಂದು ಪ್ರಾಣಿ ಅಂದ್ರೆ ಅವನಿಗೆ ಬೋಲ್ ಇಷ್ಟ ಕಣಮ್ಮ. ಆ ಪಾರಿವಾಳ ಆದ್ರೆ ಮನೆಗೆ ತುಂಬಿಸವನೆ. ಅದಕ್ಕೆ ಎಲ್ಲೋ ಹಿಡ್ದವನ್ ಕಣಮ್ಮ ಬಂದ ಅಷ್ಟೇ. ಹುಡುಗರು ಹೇಳಿರ್ತಾರೆ, ಹುಡುಗರು ಕರ್ಕೊಂಡು ಹೋಗಿರ್ತಾರೆ, ಅದಕ್ಕೆ ಹಿಡಿದಿರ್ತಾನೆ. ಹೇಳ್ಬಿಡು ಮದ್ದಜ್ಜಿ. ಸುಮ್ಮನಾಗು. ಊರ್ನಾಗೆಲ್ಲ ಯಾಕೆ ಸುಮ್ಮನೆ ಪಂಚಾಯತಿಗೆ ಹಾಕ್ಸೋದು? ಓಸಿ ಸುಮ್ಕಿರವ ಮದ್ದಜ್ಜಿ. ಯಮ ಯಾಕೆ ಮದ್ದಜ್ಜಿ ಬಂದೈತಿ ಮಂತಕ್ಕೆ? ಯಾಕಮ್ಮ ಮದ್ದಜ್ಜಿ ಬಂದೈತಲ್ಲಮ್ಮ ಮಂತಕ್ಕೆ ಯಾಕೆ? ಅಯ್ಯೋ ಎಲ್ಲೋಗಿದ್ದ? ಆ ಟೋಪಿ ಇಕ್ಕೇನು ಊರ್ನಾಗೆಲ್ಲ ಸುತ್ತರಿಯಕ್ಕೆ ಹೋಗ್ತಾನೆ. ಸುತ್ತರಿಯಕ್ಕೆ ಕಂಡಾರ ಕೋಳಿ ಎಲ್ಲ ಹಾಕಿಡಕ್ಕೆ ಹೋಗ್ಬೇಕು. ಮನೆಗೆ ಮಾಡಿಕಲ್ಲ ನಿಮಗೆ ಕೋಳಿ ಸರ್ನ. ನೀನು ಕಂಡಾರ ಕೋಳಿ ಹಿಡಿದು ಕೋಳಿ ಸರ್ ಉಂಬಂತದ್ದು ಏನೈತೆ ನಿಮಗೆ? ಏನಲ್ಲ ಹೊಸಿ ಯಾರ್ದನ ತಂದೆ ತಾಯಿಗಳದು ಭಯ ನಾಯಿ ಇರಲಿ. ಸುಮ್ಮನೆ ಏನು ಊರಾಗೆ ಯಾವನ ಕೋಳಿ ಸಿಗಾಕಿಲ್ಲ, ಯಾವನ ಕೊಕ್ಕಳ ಸಿಗಾಕಿಲ್ಲ, ಓಟು ನಾಯಿಗಳು ಸಿಗಾಕಿಲ್ಲ. ಓಟು ಇಯಾಕೆ ಹೋಗ್ತೀಯ? ಅವನ್ನ ಯಾಕೆ ಹಿಡಿಬೇಕು? ಅವನ್ನ ಕಂಡಾರ ಕೋಳಿ ಏನಲ್ಲ? ಸುಮ್ಕಿರಮ್ಮ. ನೀನು ಒಳ್ಳೆ ನನ್ನ ನೋಡಿ ಹೆಂಗೆ ಅಂತೀಯ? ನಾನು ಯಾರೋ ಬಿಡ್ತಿದ್ದೀನಿ ಕೋಳಿನ? ನಾನು ಯಾಕೆ ಹಿಡಿಯೋಕೆ ಅವನ ಕೋಳಿನ? ಇಲ್ಲಮ್ಮ, ನಾವು ಯಾರೋ ಕೋಳಿನೇ ಹಿಡ್ದಿಲ್ಲ. ಅಲ್ಲವಾ ಮದ್ದಜ್ಜಿ, ನಮ್ಮ ಮಗ ಕೋಳಿನೇ ಹಿಡ್ದಿಲ್ಲ ಅಂತಾನಲ್ಲ ಮದ್ದಜ್ಜಿ. ನೀನ್ ನೋಡಿದ್ರೆ ನಮ್ಮಂತಕ್ಕೆ ಈ ಹುಡುಗ ಕೋಳಿ ಹಿಡ್ದವನಂತ ಬಂದಿದೆಯಲ್ಲ ಮದ್ದಜ್ಜಿ. ಅವ್ನು ಕೋಳಿ ಹಿಡ್ದಿಲ್ಲ ಅಂತಲ್ಲ ಮದ್ದಜ್ಜಿ? ಅಲ್ಲ ಕಣವ, ನಾನು ಗಂಗಜ್ಜರ ಮನೆಗೆ ಕೋಳಿನ ಮುಚ್ಚೋಗಿದ್ದೆ. ಯಾಕಂದ್ರೆ ನಾನು ಊರ್ನಾಗ ಇರ್ಲಿಲ್ಲ ಕಣವ ಒಂದು ರವಾಟು. ಯಾಕಂದ್ರೆ ಸಂಬಂಧಿಕರದು ಒಂದು ಮದುವೆ ಇತ್ತು. ಅದಕ್ಕೆ ನಾನು ಊರಿಗೆ ಹೋಗಿದ್ರೆ ಇವರು ನಾನು ಊರಿಗೆ ಹೋಗಿ ಬರೋದ್ರೊಳಗೆ ಮದುವೆ ಪೂರೈಸ್ಕೊಂಡು ಇವರು ಇಲ್ಲಿ ಮುಚ್ಚಿರೋ ಕೋಳಿನೇ ಎಲ್ಲ ಹಿಡ್ಕೊಂಡು ಹೋಗಿ ಕೊಯ್ಕೊಂಡ್ಬಿಟ್ಟು ತಿಂದವರಲ್ಲವ. ಮತ್ತೆ ಇದಕ್ಕೇನು ಹೇಳ್ತೀಯವ? ಮತ್ತೆ ನೀನು ನೋಡಿದ್ರೆ ನಿನ್ನ ಮಗನೇ ಹಿಡಿದಿಲ್ಲ ಅಂತೆಲ್ಲ. ಮತ್ತೆ ಅಲ್ಲಿ ನೋಡಿರೋ ಭೀಮನ್ನೇ ಹೇಳೋನೆ ನಮಗೆ. ಅಲ್ಲಿ ಇವರೆಲ್ಲ ಯಾರ್ಯಾರಿದ್ರು, ಎಲ್ಲ ಯಾರ್ಯಾರು ತೆಂಗ್ ನೋಡ್ತಿದ್ರು, ಅದನ್ನೆಲ್ಲ ನೋಡಿ ನನಗೊಂದು ವಿಷಯ ಮುಟ್ಸವನೆ. ನಾನು ಈ ಹುಡುಗ ಒಬ್ಬನೇ ಅಂತ ಹೇಳ್ತಿಲ್ಲ, ಇವನ ಜೊತೆಗೆ ಇನ್ನೂ 3-4 ಇದ್ದಾರೆ. ಈ ಹುಡುಗನೇ ಹೋಗಿ ಹೇಳೋಳು ಅವ್ರಿಗೆ ಪಂಚಾಯತಿಗೆ ಹಾಕುತ್ತಂತ ಕಂಡ್ರಪ್ಪ ಅಜ್ಜಿ, ಬಿಡಲ್ವಂತೆ ನಮ್ಮನ್ನ ಅಂತ ಹೇಳು. ಅಯ್ಯೋ ರಾಮಣ್ಣ, ಎಂಥ ಕೆಲಸ ಮಾಡಿಬಿಟ್ಟಿದೀವಣೋ ನಾವು. ಗಂಗಜ್ಜರ ಕೋಳಿ ಅವಜ್ಜಿ ಏನು ಅಷ್ಟೊಂದು ಕೇಳಲ್ಲ ಅಂತ ನಾವು ಹೋಗಿ ಹಿಡಿದ ಕಾರಣ. ಮದ್ದಜ್ಜಿನ ಕೋಳಿ ಅಂತ ಗೊತ್ತಿರೋ ನಿಜವಾಗೂ ನಾನು ಹಿಡಿಯೋಕೆ ಹೋಗ್ತಿರ್ಲಿಲ್ಲ ಕಾರಣ. ಎಲ್ಲ ಈಗ ಸಿಕ್ಕೆ ಬಿದ್ದಿದ್ದೀವಿ. ಅವಜ್ಜಿ ಬೇರೆ ಊರ್ನಾಗ ಪಂಚಾಯತಿ ಹಾಕ್ತೀನಿ ಅಂತ ಐತಿ. ನಮ್ಮ ಮನೆಗೆ ನನ್ನ ಇವತ್ತು ಹಿಡ್ಕೊಂಡು ಗಟ್ಟಿಸ್ತಾರೆ ನನಗೆ ಗೊತ್ತು. ಮದವ ಸುಮ್ಕಿರ್ ಮದವ, ಕಿರ ಏನೋ ಹುಡುಗರು ತೆಪ್ ಮಾಡವ್ರೆ. ಹೊಸಿ ಸುಮ್ನಾಗು, ಕಿರ ಏನ್ ಮಾಡಕ್ಕಾಗುತ್ತೆ? ಇಲ್ಲ ಕಣಮ್ಮ, ನಾನು ಇದನ್ನ ಬಿಡಕ್ಕಿಲ್ಲ ಬಿಡು. ಯಾಕಂದ್ರೆ ಈ ಹುಡುಗರು ಇವತ್ತು ಕೋಳಿ ಹಿಡ್ದವ್ರನ್ನ ಬಂದು ನಾಳೆ ಇನ್ನೊಂದೇನ ಮಾಡ್ಬಿಟ್ರೆ ಊರ್ನಾಗೆ, ಅದಕ್ಕೆ ನಾನು ಈ ಹುಡುಗರಿಗೊಂದು ಭಯ ಇರಲಿ ಎಂಬುದಕ್ಕೋಸ್ಕರ ನಾನು ಊರ್ನಾಗ ಪಂಚಾಯತಿ ಹಾಕ್ತೀನಿ ಕಣವ. ನೀವು ಹೊಸಿ ಸುಮ್ಕುರು. ನಾವೇನು ಹಂಗೇನಲ್ಲ. ಸ್ವಲ್ಪ ಹುಡುಗರು ಬುದ್ಧಿ ಕಲೀಲಿ ಅಂತ ಕಣವ ನಾನು ಇದನ್ನ ಮಾಡ್ತಿರೋದು. ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಕಣವ. ಸುಮ್ಕುರು, ಏನೂ ಆಗಲ್ಲ. ಸುಮ್ಕುರವ. ಏನಾಗ್ತೈತಿ? ಏನು ಏಮನ್ ಕೇಳೋಕ್ಕಿಲ್ಲಮ್ಮ. ಏನು ಪಂಚಾಯತಿಗೆ ಹಾಕಿರಿ ಏನೂ ಆಗಕ್ಕಿಲ್ಲ. ಸುಮ್ಕುರು. ಇಲ್ಲ ಅಲ್ಲಿ ಕಟ್ಟತಾವ, ಇಲ್ಲ ಇಲ್ಲೇ ನಿಮ್ಮಂತಾವ ಏನೇನ ಪಂಚಾಯತಿ ಮಾಡೋಣ. ಊರಿನ 4 ಜನ 9 ದೊಡ್ಡರು ಇರ್ತಾರೆ ಊರಿನಾಗೆ, ಮುಖ್ಯಸ್ಥರನ್ನ ಕರೆದು ಇಲ್ಲಿ ಪಂಚಾಯತಿ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಹುಡುಗರು ಬುದ್ಧಿ ಕಳಿಬೇಕು. ಮುಂದೊಂದು ದಿನ ಈ ಥರ ತೆಪ್ಪು ಮಾಡಬಾರ್ದಂತ ಕಣವ, ಅಷ್ಟೇ. ಬೇರೆ ಯಾವ ಉದ್ದೇಶನೂ ಇಲ್ಲ. ನಾನು ಪಂಚಾಯತಿಗೆ ನಾಳೆ ಕಲಾಕಿ ಪಂಚಾಯತಿ ಮಾಡಿಸ್ತೀನಿ. ಸುಮ್ಕುರು. ಏನು ಮದವ, ಏನಂತ ದೊಡ್ಡ ತಪ್ಪೇನಲ್ವ
ಏನು ಅನ್ಕೋಬೇಡ ಕಣವ. ನಾನು ಹುಡುಗರು ಒಂದು ಸ್ವಲ್ಪ ಬುದ್ಧಿ ಕಳ್ಕೊಂಬ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಹಿಂಗೆ ಮಾಡೋಣ ಅಂತ. ಏನು ಅನ್ಕೋಬೇಡ, ಸುಮ್ಕೂರು. ನಾಳೆ ಇಲ್ಲೆಲ್ಲ ಕಲಾಕಕ್ಕಾಗತ್ತೆ ಎಲ್ರೂ. ಸರಿ ಕಣ್ಮದ್ದವ, ಈ ಹುಡುಗನ್ ಕೊಟ್ಟು ಹೇಳಿ ಕಳಿಸ್ತೀನಿ. ಅದು ಯಾರ್ಯಾರು ಹೋಗಿದ್ರು ಜೊತೆಗೆಲ್ಲ ಕರ್ಕೊಂಡು ಹೋಗಪ್ಪ ನಾಳೆ ಪಂಚಾಯತಿಗಂತೆ. ಹೊಸಿ ನಾವು ಏನು ಎಲ್ಲೂ ಹೋಗ್ಲಿಲ್ಲ ಅಂದ್ರೆ ಬತ್ತಿ ಕಣ್ಮದ್ದಜ್ಜಿ. ಏನು ಇಲ್ಲೆಲ್ಲ ಪಂಚಾಯತಿ ಮಾಡೋಕ್ಕಾಗುತ್ತೆ, ಇಲ್ಲ ಸುಮ್ಮನೆ ಎಲ್ಲ ಹಳ್ಳಿ ಕಟ್ಟತಾವೆ ಪಂಚಾಯತಿ ಮಾಡೋಕ್ಕಾಗುತ್ತೆ. ಜಾಸ್ತಿ ಯಾರನ್ನ ಕರಿಯಕ್ಕೆ ಹೋಗ್ಬೇಡ. ಊರಿನ ಮುಖ್ಯಸ್ಥರು ಒಬ್ಬರೇ ಯಾರಾದ್ರು ಒಬ್ರನ್ನ ಕರಿ, ಇಲ್ಲ ಇಬ್ರನ್ನ ಕರಿ, ಸಾಕು ಪಂಚಾಯತಿ ಮಾಡ್ಕೊಂಬ ನಾವೇನೆ. ಸರಿ ಸರಿ ಕಣವ, ಆಯ್ತು. ಈ ಹುಡುಗನ್ ಕೋಟೆ ಹೇಳಿ ಕಳ್ಸು. ಅದು ಯಾರ್ಯಾರು ಈ ಹುಡುಗನ ಜೊತೆ ಕೋಡಿ ಯಾಕೆ ಹೋಗಿದ್ರು ಆ ಹುಡುಗರೆಲ್ಲ ನಾಳೆ ಪಂಚಾಯತಿಗೆ ಬರ್ಬೇಕಂತೆ. ಮದ್ದಜ್ಜಿ ಪಂಚಾಯತಿಗೆ ಹಾಕೈತಂತೆ, ಎಲ್ಲ ಬರ್ಬೇಕಂತೆ ಅಂತ ಹೇಳಕ್ಕೆ ಹೇಳಿ ಹುಡುಗಂಗೆ ಅವ್ರೆಲ್ಲರಿಗೂ. ಸರಿ ಸರಿ ಕಣವ, ಆಯ್ತು ಮದ್ದಜ್ಜಿ, ಹೇಳ್ತೀನಿ. ಮದ್ದಜ್ಜಿ ಏನೋ ತೀರ ತಪ್ಪು ಮಾಡ್ಬಿಟ್ಟಿದ್ದೀವಿ ಬಿಡಾಜಯ್. ನಿಮ್ಮ ಕೋಳಿ ಅಂತ ಗೊತ್ತಿಲ್ಲ ಕಣಜೆ, ನಿಮ್ಮ ಒಂದಿನ ನಾನು ಮುಟ್ತಾನು ಇರಲಿಲ್ಲ ಕಣಜೆ. ಆ ಗಂಗಜ್ಜಿನ ಕೋಳಿ ಅಂತ ಹೋಗಿ ನಿನ್ನ ಹಿಡ್ಕೊಂಡು ಕೊಟ್ಟನಲ್ಲ ಅಜ್ಜಿ, ಅವ್ರಿಗೆ ಗೊತ್ತಾಗಿಲ್ಲ ಕಣ್ ಬಿಟ್ಬಿಡಜೆ. ಪಂಚಾಯತಿನೂ ಬೇಡ, ಯಾತು ಬೇಡ. ಸುಮ್ಕಿರಪ್ಪ ಪ್ರಭಾಕರ, ಇನ್ನ ಕೋಳಿ ಹಿಡಿಯೋದಲ್ದೆ ನಮ್ಗೇನೋ ಹೇಳಕ್ ಬತ್ತೀಯಲ್ಲಪ್ಪ ಒಂದು ಒಟ್ಟು ಸುಮ್ಕಿರ್ ನೀನು. ನೀನು ನಮ್ಮ ಕೋಳಿ ಹಿಡ್ದಿರೋದು ದಿಟ ಅಂದ್ಮೇಕೆ ನಾನು ಪಂಚಾಯತಿಗೆ ಹಾಕ್ಬಾರ್ದೇನು? ನಿಮಗೆ ಹುಡುಗರು ಒಂದು ಸ್ವಲ್ಪ ಬುದ್ಧಿ ಕಲೀಲಿ, 4 ಜನ ದೊಡ್ಡವ್ರು ಬಂದು ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳಲಿ ಅಂತ ಕಣಪ್ಪ ನಾನು ಪಂಚಾಯತಿಗೆ ಹಾಕ್ತಿರೋದು. ಅದಕ್ಕೆ ನಾಳೆ ಎಲ್ಲ ನಿಮ್ಮ ಜೊತೆ ಯಾರ್ಯಾರು ಬಂದಿದ್ರು ಕೋಳಿ ಹಿಡಿಯೋಕ್ಕೆ ನೀನು ಹೋಗಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಾ. ನಾಳೆಗೆ ಪಂಚಾಯತಿಗೆ ಹಾಕುತ್ತಂತೆ ಮದ್ದಜ್ಜಿ ಎಲ್ಲ ಬರ್ಬೇಕಂತೆ ಅಂತ ಹೇಳಿ ಬಾ ನೀನು. ಮದ್ದಜ್ಜಿ ವಶಿ ಸುಮ್ಕಾಗಜೆ, ತೀರಾ ಏನೋ ತಪ್ಪು ಮಾಡ್ಬಿಟ್ಟಿದ್ದೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನ ಕೋಳಿ ಆಡಿದಿರೋದಲ್ದೆ ಇನ್ನ ಮದ್ದಜ್ಜೆ ಸುಮ್ಕಾಗಜೆ ಅಂತ ಹೇಳ್ತೀಯ. ನಿಮಗೆ ಬುದ್ಧಿ ಕಲಿಬೇಕು ನೀವು. ಸುಮ್ಕಿರು ಯಾವನ್, ಹಿಂಗಾದ್ರೆ ನೀನು ಬುದ್ಧಿ ಕಲಿತೀಯನು, ಇಲ್ಲಾಂದ್ರೆ ನೀನು ಬುದ್ಧಿಯಲ್ಲಿ ಕಲಿತೀಯ. ಇವಾಗ ನೋಡು ನಾಳೆ ನಿನಗೆಲ್ಲ ಹೆಂಗ್ ಬುದ್ಧಿ ಕಲಿಸ್ತಾರಂತ ಹೊಸಿ ಅರ್ಥ ಮಾಡ್ಕೋಬೇಕು. ಯಾತನ ಕೆಲಸಗಳು ಮಾಡಕ್ ಹೋಗ್ಬೇಕಾದ್ರೆ ಮುಂದೋದು ಹಿಂದೋದು ಎಲ್ಲ ಯೋಚನೆ ಮಾಡಬೇಕು. ಯಾರೋ ಕರೆದ್ರಂತೆ ಇವನು ಕೋಳಿ ಹಿಡಿಯಕ್ಕೆ ಹೋಗ್ಬಿಟ್ನಂತೆ. ಅಯ್ಯ ನಿನ್ನ ನಾಳೆ ಪಂಚಾಯತಿಗೆ ಹಾಕ್ತಾರೆ ಬಾ, ಅಲ್ಲ ಇರೋ ನಿನಗೆ. ಮದ್ದಜ್ಜಿ ನೀನು ಪಂಚಾಯತಿಗೇನೋ ಆಗ್ತೀಯ ಸರಿ, ನಿನಗೆ ಊರ್ನಾಗೆಲ್ಲ ಅಡ್ಡಾಡ್ಕೊಂಡು ಎಲ್ಲರನ್ನೂ ಕರೆಯೋಕ್ಕಾಗಕ್ಕಿಲ್ಲ. ಓಸಿ ನೀನು ಸುಮ್ಕಿರು. ಬೇಕಾದ್ರೆ ಪಂಚಾಯತಿ ಮಾಡ್ಮೇಂತೆ ನಾನು ಊರ್ನಾಗ ಮುಖ್ಯಸ್ಥರು ಯಾರಿಗಾನ ಒಂದಿಬ್ರಿಗೆ ಹೇಳ್ತೀನಿ, ಬರ್ತಾರೆ ಅವ್ರು ಪಂಚಾಯತಿ ಮಾಡ್ಕೊಡ್ತಾರೆ. ಹೇಳು, ನಿನ್ನ ಕೈಯಲ್ಲಿ ಎಲ್ಲ ಅಡ್ಡಾಡೋಕ್ಕಾಗುತ್ತೆ. ನಾವೇ ಎಲ್ಲ ಯಾರನ್ನ ಕರಿತೀವಿ. ತೀರಾ ಹಿಂಗೆ ಮಾಡಿದೀವಪ್ಪ ಬರ್ರಿ, ಹಿಂಗೇನೋ ಅಜ್ಜಿ ಪಾಪ ಅಡ್ಡಾಡೋಕ್ಕಾಗಲ್ಲ ಪಂಚಾಯತಿ ಮಾಡ್ಬೇಕು ಅಂಬತ್ತೆ ಅಂತೇಳಿ ನಾವೇ ಊರಿನ ಮುಖ್ಯಸ್ಥರು ಒಬ್ಬರು ಇಬ್ರಿಗೆ ಹೇಳಿ ಪಂಚಾಯತಿ ಹಳ್ಳಿ ಕಟ್ಟೆದಾಗ ನಮ್ಮಂತಾಗ ಇಲ್ಲೆಲ್ಲ ಮಾಡೋಕ್ಕಾಗ್ತೈತಿ. ಸರಿ ಸರಿ ಆಯ್ತಪ್ಪ. ಅದು ಯಾವ ಮುಖ್ಯಸ್ಥರನ್ನು ಊರ್ನಾಗ ಕರೆಸ್ತಿರೋ ನಾನು ಹೊಸಿ ನೋಡ್ತೀನಿ. ಅದೆಂಥ ಮುಖ್ಯಸ್ಥರು, ಎಲ್ಲಿದ್ದ ಈ ಪಂಚಾಯತಿ ಮಾಡ್ಕೊಂಡು ಕೊಡೋಕ್ಕೆ ಆ ಮುಖ್ಯಸ್ಥ ಯಾರು ಬರ್ತಾರೆ ಈ ಪಂಚಾಯತಿ ನಡೆಸೋಕ್ಕೆ, ಅದೆಲ್ಲಿದ್ದ ಕರೆಸ್ತೀರಂತ ನಾವು ನೋಡ್ತೀವಿ. ಸರಿ ಆಯ್ತು ಹೇಳು ಮದ್ದಜ್ಜಿ, ನೀನು ಇವಾಗ ಹೋಗು. ನಾನು ಊರಿನ ಮುಖ್ಯಸ್ಥರಿಗೆ ಎಲ್ಲ ತಿಳಿಸ್ತೀನಿ ಈ ವಿಷಯನ. ನಾಳೆ ಕಲ್ತ್ಕೊಂಬಕ್ಕಾಗುತ್ತೆ. ಇನ್ನೇನು ಮಾಡೋಣ, ನೀನು ಪಂಚಾಯತಿಗೆ ಹಾಕೋದು ಬಿಡೋಕ್ಕಿಲ್ಲ, ನೀನು ಬಿಡು ಅಂದ್ರೆ ಸುಮ್ಮನಾಗಕ್ಕಿಲ್ಲ. ಕರಿತೀವಿ ಹೇಳಜ್ಜಿ, ನಿನ್ನ ಕೈಲಿ ಪಾಪ ಅಡ್ಡಾಡೋಕ್ಕಾಗಲ್ಲ. ಸರಿ ಕಣಮ್ಮಯ್ಯ, ನನಗೆ ನಿಂತ್ಕೊಂಬಕ್ಕೂ ಆಗಲ್ಲ, ಅಷ್ಟು ಮಣ್ಕಲ್ಲೋ ಬಂದುಬಿಟ್ಟ ಕಣಯ್ಯಮ್ಮಯ್ಯ. ನಾನು ಹೋಗ್ತೀನಿ ಕಣಯ್ಯಮ್ಮಯ್ಯ. ಅಲ್ಲಿದ್ದ ಇಲ್ಲಾರ ನಡ್ಕ ಬಂದಿರೋದೇ ನಾನು ಹೆಚ್ಚು ಕಣಮ್ಮಯ್ಯ. ನಾನು ಹೋಗ್ತೀನಿ. ಹೊಸಿ ನಾಳೆ ಎಷ್ಟು ಗಂಟೆಗೆ ಕಲ್ಕೊಂತಾರೆ ಅದೆಲ್ಲ ನನಗೆ ಹುಡುಗಿಗೆ ಹೇಳಿ ಕಳಿಸು. ಮಂತಕ್ಕೆ ಹೊಸಿ ಬಂದು ಹೇಳಿ ಯಾವಾಗ ಕಲ್ಕೊಂತಾರ ಅವಾಗ ಬರ್ತೀನಿ ಕಣಮ್ಮಯ್ಯ ನಾನು. ಸರಿ ಬರೋಣ, ನಾನು ಹೋಗ್ತೀನಿ. ನೋಡು ಈಗ ಅಜ್ಜಿ ಪಂಚಾಯತಿ ಹಾಕ್ತೀನಿ ಅಂತ ಐತಿ. ನಿನಗೆ ಬುದ್ಧಿ ಇಲ್ಲ, ಅದಕ್ಕೆ ಇವಾಗ ನಾಳೆ ಎಲ್ಲ ಹೋಗಿತಾರೆ, ಹೋಗಿಸ್ಕೋಬೇಕು ನೀನೀಗ ಪಂಚಾಯತಿನಾಗಿ. ಅದು ಯಾರ್ಯಾರು ಹೇಳ್ತಾರೋ ಪಂಚಾಯತಿಗೆ, ಅದೇನೋ ಅಮ್ಮಂಗೆ ನಮಗೆ ಭಯವಾಗೈತಿ. ಇನ್ನು ನಿಮ್ಮ ಅಪ್ಪ ಬಂದು ಇನ್ನು ಅದು ಏನು ಗಲಾಟೆ ಮಾಡ್ತಾರಪ್ಪ ನನ್ನ ಅಮ್ಮಂಗೆ ಆಗೈತೆ ಕಣ ಪ್ರಭಾಕರ. ನಿನಗೆ ಹೊಸಿ ಹೇಳಿದ್ರೆ ಅರ್ಥ ಆಗಲ್ಲ. ಸುಮ್ಮನೆ ಊರಾಗೆಲ್ಲ ಇಲ್ದಾವೆಲ್ಲ ತೀರ್ಪುಗಳು ಮಾಡ್ಕೊಂಬತ್ತೀಯ, ಇಲ್ಲ ನಮ್ಮ ತಲೆ ಮೇಲೆ ತತ್ತೀಯ ಕಣ ಪ್ರಭಾಕರ ನೀನು. ಸ್ವಲ್ಪ ಬುದ್ಧಿ ಕಲಿಬೇಕು. ಮನುಷ್ಯನಿಗೆ ಒಂದು ಸ್ವಲ್ಪ ಬುದ್ಧಿ ಇರಬೇಕು. ಇಂಥವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಹೋಗು, ಅದು ಯಾರ್ಯಾರು ಹೋಗಿದ್ರಿ ನೀವು ಕೋಡಿ ಹಿಡಿಯೋಕ್ಕೆಲ್ಲ ಜೊತೆಗೆ ಅವರೆಲ್ಲರಿಗೂ ಹೋಗಿ ಹೇಳು ಪಂಚಾಯತಿಗೆ ಬರೋಕೆ ನಾಳೆಗೆ. ಸುಮ್ಕಿರಮ್ಮ, ಅದೇನಾಯ್ತು ಅಂತ ನೀನು ನಂಬ್ತೀಯ? ನಾವೇನೋ ಕೋಳಿ ಹಿಡ್ಕೊಂಡು ಕೊಯ್ಕೊಂಡು ತಿಮ್ಮನ ಅಂತ ಹೋದ್ವಿ, ಅಲ್ಲೇನಾಯ್ತು ಅಂತ ನಿನ್ಗೆ ಹೇಳಿದ್ರೆ ಇವಾಗ ಇನ್ನೂ ಬೈತೀಯ ನಿನ್ನನ್ನು. ಸುಮ್ಕರು, ಏನೂ ಆಗೋಕ್ಕಿಲ್ಲ. ನಮ್ಮ ರಾಮಣ್ಣ ಇದ್ರ ಜೊತೆಗೆ, ರಾಮಣ್ಣರ ಇದಾರಂದರೆ ನಮಗೇನು ತೊಂದರೆ ಇಲ್ಲ. ರಾಮಣ್ಣೆಲ್ಲ ನೋಡ್ಕೊಂಬತ್ತೆ. ಪಂಚಾಯತಿಗೆ ಯಾರನ್ನ ಕರಿಬೇಕಂತ ಅವಣ್ಣನ ಕೇಳಿ ನಾನು ಇಲ್ಲಿಗೆ ನಾಳೆ ಪಂಚಾಯತಿ ಕರೆಯೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾನು ಅವ್ರಿಗೆಲ್ಲ ವಿಷಯ ಮುಟ್ಟಿಸ್ಬೇಕು ಕಣಮ್ಮ. ನಾನು ಬರ್ತೀನಿ, ನೀನು ಹೋಗು ಒಳಕ್ಕೆ. ಸರಿ ಅದೇನು ಮಾಡ್ತೀನಿ ನೋಡ್ತೀನಿ. ನಡ್ಲಾಪ ನಾಳೆ ನಾನು ಬರ್ತೀನಿ ನಾವು ಪಂಚಾಯತಿಗೆ. ಮಾಡೋದು ಮಾಡಿ ಇನ್ನ ಸುಮ್ಕಿರಮ್ಮ ಅಂತ ನನಗೆ ಸೌರಕ್ಕೆ ಬರ್ತಾನೆ. ಇವಾಗ ಒಳಕ್ಕೆ ಹೋಗ್ಬೇಕು, ನಂಗೆ ಹೊಸ ಅಡುಗೆ ಐತೆ, ಕೆಲಸ ಮಾಡಬೇಕು. ನಾನು ಹೋಗ್ತೀನಿ. ಅದು ಯಾರ್ಯಾರು ವಿಷಯ ಮುಟ್ಟಿಸ್ಬೇಕು ಹೋಗಿ ನೀನು ವಿಷಯ ಮುಟ್ಟಿಸ್ಬರೋಗು. ಯಾರ್ಯಾರು ನಿನ್ನ ಜೊತೆ ನಿನ್ನ ಸ್ನೇಹಿತರು ಬಂದಿದ್ರು ಕೋಳಿ ಹಿಡಿಯೋಕ್ಕೆ ಅವ್ರಿಗೆಲ್ಲರಿಗೂ. ಹ್ಞೂ ಹೇಳಮ್ಮ, ಸರಿ ಆಯಿತು. ನಾನು ಹೋಗ್ತೀನಿ, ಅವ್ರಿಗೆ ವಿಷಯ ಮುಟ್ಟಿಸ್ಬರ್ತೀನಿ. ಹೇಳು, ನೀನು ಹೋಗಿ ಒಳಕ್ಕೆ. ಹೆಂಗೋ ಅವಜ್ಜಿ ಊರಿನ ಮುಖ್ಯಸ್ಥರನ್ನ ಕಲಾಕಪ್ಪ ಅಂತೇಳಿ ನಮಗೆ ಹೇಳೈತೆ ಅವಜ್ಜಿ ಕೈಲಿ ಅಡ್ಡಾಡೋಕ್ಕಾಗಲ್ಲ ಅಂತೇಳಿ ನಾಳೆ ಪಂಚಾಯತಿಗೆ ನಾವೇ ಎಲ್ಲ ಜನಗಳನ್ನ ಕರಿಬೇಕು. ಅದು ಹೆಂಗೋ ನಮ್ಮ ಕಡೆಗೆ ಇದ್ದಂಗೆ ಐತೆ ಪಂಚಾಯತಿ. ಈ ಇದನ್ನು ರಾಮಣ್ಣಗೆ ತಿಳಿಸ್ಬೇಕು, ಗುಂಡುಗೆ ತಿಳಿಸ್ಬೇಕು, ಭರ್ತಕ್ಕೆ ತಿಳಿಸ್ಬೇಕು.
ಆದರೆ ನಾನು ನೋಡಿದ್ರಿ ನೆನ್ನೆ ಅಲ್ಲಿ ಕೋಳಿ ಸಾರು ಮಾಡ್ಕೊಂಡು ಉಂಬತ್ತಾಕಿ ಕೋಳಿ ಸಾರು ಉಂಬಕ್ಕಿಕ್ ನಮ್ದು ಹೋಗಿ ತಪ್ಪಲೇನೆ ಗೊಬ್ಬರ ಹಾಕ್ಯಂಡು ಬಿದ್ದುಬಿಟ್ಟಿವ್ನಿ. ಈಗ ನನ್ನನ್ನು ಸಿಕ್ಕಿದ್ರು ಅವ್ರು ಸುಮ್ಮನೆ ಬಿಡಲ್ಲ, ನನ್ನೂ ಏನಾದರೂ ಒಯ್ಯೋದು ಪಯ್ಯೋದು ಮಾಡ್ತಾರೇನಪ್ಪ. ಏನು ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ಈ ವಿಡಿಯೋನ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಕೊಡಿ. ಹಾಗೆ ಹಳ್ಳಿ ಜಾನರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.